ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಅಧಿಕ ಮಾಸದಲ್ಲಿ ಹಾಕುವಂತಹ ಓಂಕಾರನ 33 ರಂಗೋಲಿ ರೂಪದಲ್ಲಿ ಹಾಕಿ ಅದಕ್ಕೆ ಪೂಜೆ ಮಾಡಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ, ಈ ಓಂಕಾರದ ಅರ್ಥ ಏನು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಅಧಿಕ ಮಾಸದ ಬಗ್ಗೆ ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಎಲ್ಲನೂ ನೋಡ್ತಾ ಇದ್ದೀರಾ, ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡ್ತಾ ನೋಡ್ತಾ ಒಂದು ತಿಂಗಳ ಅಧಿಕ ಮಾಸನೇ ಮುಗಿದೋಯ್ತು. ಇನ್ನು ಆದರೂ ಕೆಲವೊಂದು ವಿಡಿಯೋಗಳು ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಓಂಕಾರದ ರಂಗೋಲಿ ಮತ್ತು ಅಮಾವಾಸ್ಯೆ ದಿನ ಶಿವನ ರಂಗೋಲಿ, ಅಂದರೆ ಶಿವನ ಲಿಂಗದ ರಂಗೋಲಿ ಹಾಕಿ 33 ದೀಪಾರಾಧನೆ ಮಾಡಿದ್ದೀನಿ. ಅದನ್ನು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಹಾಗೆ ದೀಪಗಳ ದಾನನ ಮಾಡಿದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೊಂದು 2-3 ವಿಡಿಯೋಗಳದಾವ. ಅಧಿಕ ಮಾಸ ಕಂಪ್ಲೀಟ್ ಆಗಿದ್ರು ಕೂಡ ಆಮೇಲೆ ಆದರೂ ಬಿಡ್ಬೋದಲ್ಲ, ಹೇಗೂ ವಿಡಿಯೋ ಮಾಡಿದ್ದೀನಿ ಅಂತ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಅವತ್ತಿಂದ ಅವತ್ತೇ ಬಿಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಈ ಅಧಿಕ ಮಾಸ ಇರೋದ್ರಿಂದ ಟೆಂಪಲ್ಗಳಿಗೆ ಹೋಗೋದು, ಅಲ್ಲಿ ಭಜನೆ, ಆಮೇಲೆ ಪ್ರಸಾದ ವಿತರಣೆ, ಹಾಗೆ ನಿಯರೆಸ್ಟ್ ಯಾವ ಟೆಂಪಲ್ ಇದಾವೋ ದೇವ್ರ ದರ್ಶನ ಮಾಡ್ಕೊಂಡ್ರು ಕೂಡ ಅಷ್ಟೇ ಒಂದು ಒಳ್ಳೇದಲ್ಲ ಅಂತೇಳಿ ದೇವ್ರ ಗುಡಿಗೆ ಹೋಗಿ ಬರೋದು. ಹೀಗಾಗಿ ನನಗೆ ಡೈಲಿ ವಿಡಿಯೋ ಬಿಡೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಿಧಾನ ಆದರೂ ಈಗ ಬಿಡೋಣ, ಯಾಕಂದರೆ ಪ್ರತಿಯೊಂದು ರಂಗೋಲಿಗೂ ಅದರದ್ದೇ ಆದ ಒಂದು ಮಹತ್ವ ಇದೆಯಲ್ಲ. ಅದ್ರ ಬಗ್ಗೆ ನನಗೆ ತಿಳಿದಿರೋ 4 ವಿಷಯನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಈಗಾಗಲೇ ನೋಡಿದ್ರಲ್ಲ ನೀವು, ತುಳಸಿ ಪೂಜೆ ಮಾಡಿದೆ. ಡೈಲಿ ಅಂದರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲಲ್ಲ. ಹಾಗಾಗಿ ಸ್ಪೆಷಲ್ಲಾಗಿ ಅಂದರೆ ಶ್ರಾವಣ ಮಾಸ 1 ತಿಂಗಳ, ಕಾರ್ತಿಕ ಮಾಸ 1 ತಿಂಗಳ, ಈ ರೀತಿ 3 ವರ್ಷಕ್ಕೊಮ್ಮೆ ಬಂದಾಗ ಅಧಿಕ ಮಾಸ 1 ತಿಂಗಳ, ಈ ವಿಶೇಷ ದಿನಗಳಲ್ಲಿ ನೀವು ತುಳಸಿ ಪೂಜೆ ಮಾಡಿದ್ರು ಕೂಡ ಅಷ್ಟೇ ಒಳ್ಳೆಯದು. ಹಾಗೆ ನಾವು ವಸ್ತಿ ಪೂಜೆ ಕೂಡ ಮಾಡ್ತೀವಿ. ಯಾಕಂದರೆ ದ್ವಾರಲಕ್ಷ್ಮಿ ಅಂದರೆ ದ್ವಾರದಲ್ಲಿ ಲಕ್ಷ್ಮಿ ವಾಸ ಮಾಡಿರ್ತಾಳೆ ಅಂತೇಳಿ. ಹಾಗಾಗಿ ಡೈಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ. ಡೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹಿಂಗೆ ವಿಶೇಷ ದಿನಗಳಲ್ಲಿ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳು ಈ ಟೈಮಲ್ಲಾದರೂ ಹೊಸ್ಲಿ ಒರೆಸಿ ನಮ್ಗೆ ಆದಷ್ಟು ಪೂಜೆನ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಹೊರಗಡೆ ಎಲ್ಲ ಮುಗಿಸ್ಕೊಂಡು ಮನೆಯಾಗ ಬಂದು ದೇವ್ರ ಪೂಜೆ ಮಾಡ್ತಾ ನಾನು ಡೈಲಿ ಮಾಡುವಂಥ ವ್ರತ ಮಾಡ್ತಾ ಅದ್ರ ಜೊತೆಗೆ ಓಂಕಾರದ ರಂಗೋಲಿನ ಹಾಕಿದ್ದೀನಲ್ಲ, ಅದನ್ನೆಲ್ಲ ತೋರಿಸ್ತಾ ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಓಂ ಅಥವಾ ಓಂಕಾರಕ್ಕೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವಿದೆ. ಯಾವುದೇ ಪೂಜೆ ಇರಲಿ, ಮಂತ್ರ ಇರಲಿ, ಅದು ಓಂಕಾರವಿಲ್ಲದೆ ಪೂರ್ಣ ಆಗೋದೇ ಇಲ್ಲ. ಆದರೆ ಈ ಓಂಕಾರಕ್ಕೆ ಅಷ್ಟು ಶಕ್ತಿ ಅಂತ ದೊಡ್ಡದು ಅಂತೀವಲ್ಲ, ಯಾಕೆ? ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮ ಮತ್ತು ವಿಷ್ಣು ದೇವರಿಗೆ ಈ ಓಂಕಾರದ ರಹಸ್ಯ ತಿಳಿದಾಗ ಅವರೇ ಬೆರಗಾಗಿದ್ರಂತ. ಅಂಥದ್ರಲ್ಲಿ ನಾವೇನು? ಶಿವಪುರಾಣದಲ್ಲಿ ಬರುವಂಥ ಈ ಅದ್ಭುತ ಕಥೆಯನ್ನು ಇವತ್ತಿನ ವಿಡಿಯೋಲಿ ನಾವು ತಿಳಿಯೋಣ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಪುರಾಣಗಳ ಪ್ರಕಾರ ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮದೇವ ಮತ್ತು ಸೃಷ್ಟಿಯ ಪಾಲಕನಾದ ಶ್ರೀಮನ್ನಾರಾಯಣ ನಡುವೆ ಇಬ್ಬರ ನಡುವೆ ಒಂದು ವಿವಾದ ಏರ್ಪಟ್ಟಿತು. ಯಾರು ಶ್ರೇಷ್ಠ ಎಂಬುದು. ಅವರಿಬ್ಬರಲ್ಲಿ ಮನೆ ಮಾಡಿದಾಗ ಅದು ಒಂದು ಯುದ್ಧಕ್ಕೆ ಮಾರ್ಪಾಟಾಯಿತು. ಅವರಿಬ್ಬರು ಮಹಾಶಕ್ತಿಗಳಿಂದ ಇಡೀ ಬ್ರಹ್ಮಾಂಡವೇ ನಡಗಂಗಾಯ್ತು. ಇದೇನಪ್ಪ, ದೇವತೆಗಳಿಬ್ರು ಹಿಂಗೆ ಮಾಡಿದ್ರೆ ಹೆಂಗಂತೇಳಿ ದೇವತೆಗಳೇ ಭಯಭೀತರಾಗ್ತಾರೆ. ಅವಾಗ ಅವರಿಬ್ಬರಿಗೆ ತಿಳಿಸ್ಬೇಕು ಅಂತೇಳಿ ದೇವನಾದ ಮಹಾದೇವನು ಅವರಿಬ್ಬರ ನಡುವೆ ಒಂದು ಬೃಹತ್ತಾದ ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟವಾಗ್ತಾನ. ಆ ಅಗ್ನಿಸ್ತಂಭಕ್ಕೆ ಆದಿಯೂ ಇರಲಿಲ್ಲ ಮತ್ತೆ ಅಂತ್ಯವೂ ಇರಲಿಲ್ಲ. ಇದನ್ನ ಕಂಡು ಬ್ರಹ್ಮ ವಿಷ್ಣು ಇಬ್ಬರಲ್ಲಿ ಯಾರು ಅದ್ರ ಮೊದಲು ಅದ್ರ ಕೊನೆ ಹುಡುಕ್ತಾರೋ ಅವರೇ ಶ್ರೇಷ್ಠ ಅಂತೇಳಿ ಒಂದು ಹೇಳ್ತಾರ. ಅವಾಗ ಬ್ರಹ್ಮದೇವನು ಹಂಸ ಪಕ್ಷಿಯಾಗಿ ಮೇಲಕ್ಕೆ ಹೋದರೆ ವಿಷ್ಣುವು ವರಹ ರೂಪ ತಾಳಿ ಭೂಮಿಯ ಆಳಕ್ಕೆ ಹೋಗ್ತಾನ. ಆದ್ರೆ ಸಾವಿರಾರು ವರ್ಷ ಹುಡುಕಿದ್ರು ಅವರಿಬ್ಬರಿಗೂ ಅಂತ್ಯನೂ ಸಿಗೋದಿಲ್ಲ, ಆದಿನೂ ಸಿಗೋದಿಲ್ಲ. ಹಾಗಾಗಿ ಅವರು ಸೋತು ಹಿಂತಿರುಗುತ್ತಾರ. ತಮ್ಮ ಸೋಲನ್ನು ಒಪ್ಪಿಕೊಂಡು ಇಬ್ಬರು ಕೈ ಮುಗಿದು ನಿಂದಿರ್ತಾರ. ಅವಾಗ ಆ ಮಹಾ ಜ್ಯೋತಿರ್ಲಿಂಗದಿಂದ ಮೊಟ್ಟ ಮೊದಲ ಬಾರಿಗೆ ಒಂದು ದಿವ್ಯವಾದ ಧ್ವನಿ ಕೇಳಿಸ್ತದ. ಅದೇ ಓಂ ಎಂಬ ಮಹಾಮಂತ್ರ. ಆ ಧ್ವನಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ 3 ಅಕ್ಷರಗಳು ಅಡಗಿರ್ತಾವ. ಆ ಅಂದ್ರೆ ಎ, ಇದರಿಂದ ಸೃಷ್ಟಿಕರ್ತ ಬ್ರಹ್ಮ ಉದ್ಭವಿಸಿದನು. ಉ ಅಂದ್ರೆ ಯು, ಇದರಿಂದ ಸ್ಥಿತಿಕಾರಕನಾದ ವಿಷ್ಣು ಉದ್ಭವಿಸಿದನು. ಮತ್ತೆ ಮಾ ಅಂದ್ರೆ ಎಂ, ಇದರಿಂದ ಲಯಕಾರಕನಾದ ರುದ್ರನು ಪ್ರಕಟವಾದನು ಅಂತ ಹೇಳ್ತಾರೆ. ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸುವ ಅಥವಾ ನಡೆಸುವ ಮತ್ತು ಲಯ ಮಾಡುವ ತ್ರಿಮೂರ್ತಿಗಳ ಶಕ್ತಿ ಅಡಗಿರುವುದೇ ಈ ಓಂ ಎಂಬ ಒಂದೇ ಅಕ್ಷರದಲ್ಲಿ ಎಂದು ಅವರಿಗೆ ತಿಳಿತದ. ಓಂಕಾರ ಸ್ವರೂಪಿಯಾದ ಶಿವನಿಗೆ ಶರಣಾಗ್ತಾರ. ಕೇಳಿದ್ರಲ್ಲ ಸ್ನೇಹಿತರೆ, ಈ ಓಂಕಾರದ ಶಬ್ದ ಹೇಗೆ ಉದ್ಭವ ಆಯಿತು ಅಂತ. ಇನ್ನೂ ಓಂಕಾರದ ಬಗ್ಗೆ ಗಣೇಶನ ಮೇಲೆ, ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ಕೂಡ ಪೌರಾಣಿಕ ಕಥೆಗಳಿವೆ.
ಅದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈಗ ನೀವು ನೋಡ್ತಾ ಇರುವಾಗೆ ಓಂಕಾರ ರಂಗೋಲಿನ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದೊಂದು ಹೂವೇರಿಸಿ ನೈವೇದ್ಯ ಇಟ್ಟು 33 ಬತ್ತಿಯ ದೀಪನ ಹಚ್ಚಿ ಪೂಜೆ ಮಾಡಿದ್ದೀನಿ. ಈ ರೀತಿ ಪೂಜೆ ಎಲ್ಲ ಆದಮೇಲೆ ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಶಾಂತಿ ಅನಿಸುತ್ತೆ. ಈ ರಂಗೋಲಿ ಮತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.